ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ನಾನಿವಾಗ ಅರ್ಧಗಿರಿಯಲ್ಲಿದ್ದೀನಿ. ಅರ್ಧಗಿರಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡಿಸ್ತೀನಿ. ಸೊ ಇದು ದೇವಸ್ಥಾನದ ಪ್ರಿಮಿಸಿಸ್ಸು. ಇಲ್ಲಿ ಶಾಪಿಂಗ್ ಸೆಂಟರ್ ಇದೆ, ಎದುರುಗಡೆ ಕಾರ್ ಪಾರ್ಕಿಂಗು ಆ್ಯಂಡ್ ಸಂಜೀವರಾಯ ಪುಷ್ಕರಣಿ ಅಂತ ತೆಲುಗುವಲ್ಲಿ ಬೋರ್ಡ್ ಇದೆ. ಇದು ಆಂಜನೇಯ ಸ್ವಾಮಿ. ಸೊ ಇದು ಟೆಂಪಲ್ ಎಂಟ್ರನ್ಸ್. ಸೊ ಈ ಟೆಂಪಲ್ಗೆ ಅರ್ಧಗಿರಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಅರ್ಧಗಿರಿ ಅಂದರೆ ಸೊ ಆಂಜನೇಯ ಸ್ವಾಮಿ ಇಲ್ಲಿ ಸಂಜೀವಿನಿ ಪರ್ವತವನ್ನು ತೊಗೊಂಬರ್ಬೇಕಾದ್ರೆ ಪರ್ವತದ ಒಂದು ಭಾಗ ಇಲ್ಲಿ ಬಿತ್ತು ಅಂತ ಒಂದು ಪ್ರತೀತಿ ಇದೆ. ಆ್ಯಂಡ್ ಇಲ್ಲೊಂದು ಪುಷ್ಕರಣಿ ಇದೆ. ಪುಷ್ಕರಣಿ ಅಂದರೆ ಒಂದು ಕಲ್ಯಾಣಿಯಲ್ಲಿ ನೀವು ನೀರು ತೊಗೊಳ್ಬೋದು. ಸೊ ಈ ನೀರನ್ನ ನೀವು ಕುಡಿದ್ರೆ ಅಥವಾ ಉಪಯೋಗಿಸಿದ್ರೆ ಯಾವುದೇ ರೀತಿಯಾದಂತಹ ಒಂದು ಚರ್ಮ ರೋಗ ಅಥವಾ ಏನೋ ಒಂದು ಕಾಯಿಲೆ ಇದ್ದರೆ ಅದು ವಾಸಿಯಾಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಆ್ಯಂಡ್ ಇದು ಟೆಂಪಲ್ನ ಪ್ರಸಾದ ಕೌಂಟರು. ಇದು ಟೆಂಪಲ್ ಎಂಟ್ರೆನ್ಸ್. ಟೆಂಪಲ್ ಸರೌಂಡಿಂಗ್ ಈ ಥರ ಇದೆ. ಇದು ಟೆಂಪಲ್ನ ಒಳಗಡೆ. ಸೊ ದೇವ್ರನ್ನ ಫೋಟೋಗ್ರಫಿ ಮಾಡೋಗಿಲ್ಲ ಅಂತಂದರು, ಹಾಗಾಗಿ ಒಳಗಡೆ ಮಾತ್ರ ತೊಗೊತಾ ಇದ್ದೀನಿ. ಇದು ಟೆಂಪಲ್ಲು. ಆ್ಯಂಡ್ ಇಲ್ಲಿ ಎಲೆ ಪೂಜೆ ಇರುತ್ತೆ. ಎಲೆ ಪೂಜೆಗೆ 100 ರೂಪಾಯಿ. ಆ್ಯಂಡ್ ವಡಮಾಲ ಪೂಜೆ ಇರುತ್ತೆ. ಸೊ ಅದಕ್ಕೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ಟೆಂಪಲ್ನ ಒಳಭಾಗ. ಆ್ಯಂಡ್ ಇದು ಬಂದು ಅರ್ಧಗಿರಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಅರ್ಧಗಿರಿ ಅಂದರೆ ನಾನು ಆಗಲೇ ಹೇಳಿದೆ, ಅರ್ಧಗಿರಿ ಅಂದರೆ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತ ತೊಗೊಂಡು ಬರಬೇಕಾದ್ರೆ ಸಂಜೀವಿನಿ ಪರ್ವತದ ಒಂದು ಭಾಗ ಇಲ್ಲಿ ಬಿತ್ತು ಅನ್ನೋ ಒಂದು ಪ್ರತೀತಿ ಇದೆ. ಸೊ ಇಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ಅಂದರೆ ಇಲ್ಲಿ ಪುಷ್ಕರಣಿ ಇದೆ. ಸೊ ಕಲ್ಯಾಣಿಯಲ್ಲಿ ನೀರಿರುತ್ತೆ. ಆ ನೀರನ್ನ ಡೈಲಿ ಉಪಯೋಗಿಸೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಕಾಯಿಲೆ ಏನಾದರೂ ಇದ್ದರೆ ಅದು ಹೋಗುತ್ತೆ ಅನ್ನೋ ಒಂದು ನಂಬಿಕೆನೂ ಇದೆ. ಇಲ್ಲಿ ಗೋಪುರ ನೋಡ್ಬೋದು ನೀವು. ದೇವಸ್ಥಾನದ ಗೋಪುರ ಇದು ದೇವಸ್ಥಾನದ ಗೋಪುರ. ಇಲ್ಲಿ ಕೋತಿ ಕಟ್ಟದ ಇರುತ್ತೆ, ಸ್ವಲ್ಪ ಹುಷಾರಾಗಿರ್ಬೇಕು. ಪ್ರಸಾದ ಎಲ್ಲ ನಿಮ್ಮ ಬ್ಯಾಗ್ ಒಳಗಡೆ ಹಾಕ್ಕೊಳ್ಳಿ. ಆ್ಯಂಡ್ ಇದು ದೇವಸ್ಥಾನ. ಆ್ಯಂಡ್ ಇದು ದೇವಸ್ಥಾನ. ಸೊ ಒಳಗಡೆ ಆಂಜನೇಯ ಸ್ವಾಮಿ ಈ ಥರ ಇರ್ತಾರೆ. ನಾನು ದೇವಸ್ಥಾನದಿಂದ ಹೊರಗಡೆ ಬಂದೆ. ಸೊ ಇದು ದೇವಸ್ಥಾನ. ಇಲ್ಲಿ ಪುಷ್ಕರಣಿ ಇದೆ. ಪುಷ್ಕರಣಿ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಸುತ್ತಮುತ್ತಲಿನ ಪರಿಸರ. ಸೊ ಇಲ್ಲಿ ಕಾಲು ತೊಳಿಬಾರ್ದು. ಇಲ್ಲಿ ಪುಷ್ಕರಣಿಯಲ್ಲಿ ನೀರು ಮಾತ್ರ ಇಟ್ಕೊಳ್ಳಿ ಬಾಟ್ಲಿಯಲ್ಲಿ. ಸೊ ಬರಬೇಕಾದ್ರೆ ಒಂದು ಖಾಲಿ ಬಾಟ್ಲ್ ತೊಗೊಂಡು ಬನ್ನಿ, ನೀರು ಇಟ್ಕೊಳ್ಳಿ. ಇಲ್ಲೇ ಹಾಕಿದ್ದಾರೆ ನೋಡಿ. Avoid legs and hand washing with
ಪುಷ್ಕರಣಿ ತೀರ್ಥಂ. ಸೊ ಯಾರು ಕೈ ಕಾಲು ತೊಳಿಬೇಡಿ. ಸೊ ಇಲ್ಲಿ ನೀರು ಬರ್ತಾ ಇರುತ್ತೆ, ನೀರು ಇಟ್ಕೊಳ್ಳಿ. ಆ್ಯಂಡ್ ಇದು ಈ ಹೈಟಲ್ಲಿ ಇರುತ್ತೆ, ಮೆಟ್ಲು ಇಳ್ಕೊಂಡು ಬರ್ಬೇಕು ನೀವು. ಇದೇ ಕಲ್ಯಾಣಿ. ಇದು ಈ ನೀರೇ ಅಲ್ಲಿ ಕೆಳಗಡೆ ಸಿಗೋದು ನಿಮಗೆ. ಇಲ್ಲಿ ಎಂಟ್ರೆನ್ಸ್ ಇಲ್ಲ, ಬಿಡಲ್ಲ. ಈ ಸೇಮ್ ವಾಟರ್ ಅಲ್ಲಿಗೆ ಬರುತ್ತೆ. ಅಲ್ಲಿ ಆಂಜನೇಯ ಸ್ವಾಮಿ. ಇಲ್ಲೊಂದು ಆಂಜನೇಯ ಸ್ವಾಮಿ ವಿಗ್ರಹ ಮಾಡಿಸಿದ್ದಾರೆ, ಬನ್ನಿ ನೋಡಿ. ಸೊ ಇಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡಾದ್ಮೇಲೆ ಇಲ್ಲೇ ಒಂದು ಶಿವಾಲಯ ಇದೆ ಬೆಟ್ಟದ ಮೇಲೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಮೆಟ್ಲು ಹತ್ತಬೇಕು. ಆ್ಯಂಡ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಶಿವಾಲಯಕ್ಕೆ ಹೋಗುವಂಥ ದಾರಿ. ಇದು ಫುಲ್ಲು ನಿರ್ಜನ ಪ್ರದೇಶ, ಕಾಡು. ಯಾರೂ ಇಲ್ಲ, ಕೋಟಿಗಳಂಗೆ ಬಿಟ್ಟು. ಹೋಗ್ಬೇಕಪ್ಪ, ತೆಲುಗು ಮಾತ್ರ ಅಲ್ಲದೆ ಬರೋದು, ಕನ್ನಡ ಗೊತ್ತಿಲ್ಲ. ಕಲ್ಲು ಬಂಡೆಗಳಿದೆ. ಅರ್ಧ ತಾರೀಕು ಬಂದಾದ್ಮೇಲೆ ನೀವು ಇಲ್ಲಿ ನಾಗಬನ ಇದೆ, ಕೈ ಮುಕ್ಕೊಳ್ಳಿ. ಇದು ನಾಗಬನ. ಏನೋ ಒಂದು ಗೋಪುರ ಅಂತ ಕಾಣಿಸ್ತಾ ಇದೆ. ವಿಘ್ನೇಶ್ವರ ಇದ್ದಾನೆ. ಆಲ್ಮೋಸ್ಟ್ ಬಂದ್ವಿ ದೇವಸ್ಥಾನಕ್ಕೆ. ಇಲ್ಲಿ ದೇವಸ್ಥಾನ. ಇಲ್ಲಿ ವಿಘ್ನೇಶ್ವರ.
ಕೆಳಗಡೆ ಕತ್ತಲಿದೆ, ಹಾಗಾಗಿ ಒಳಗಡೆ ಏನು ಕ್ಲಿಯರಾಗಿ ಬರ್ತಾಯಿಲ್ಲ. ಆ್ಯಂಡ್ ಇದು ಪ್ಯಾನೋರಮಿಕ್ ವ್ಯೂ ದೇವಸ್ಥಾನದಿಂದ ಕೆಳಗೆ. ಆ್ಯಂಡ್ ನೀವು ಇಲ್ಲೊಂದು ದಾರಿ ನೋಡ್ಬೋದು, ಮೇಲಕ್ಕಿನ್ನ ಮೆಟ್ಲಿದೆ. ಸೊ ಅದು ಬಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ಆಲ್ರೆಡಿ 5:17 ಆಗಿದೆ. ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಪ್ಲಸ್ ಸುಸ್ತಾಗ್ತಾಯಿದೆ. ಸೊ ಈವ್ನಿಂಗ್ 5:17 ಆಗಿರೋದ್ರಿಂದ ಮೇಲಕ್ಕೆ ಹೋಗ್ತಾ ಇಲ್ಲ ನಾವು. ಆ್ಯಂಡ್ ಇದು ಕಾಡಾಗಿರೋದ್ರಿಂದ ಇಲ್ಲಿ ದೇವಸ್ಥಾನ ಇಲ್ಲೂ ಓಪನ್ ಆಗಿಲ್ಲ, ಮತ್ತು ಮೇಲಕ್ಕೆ ಹೋದರೆ ಅಲ್ಲಿಯೂ ಓಪನ್ ಆಗಿರೋದಿರಲ್ಲ. ಆದ್ದರಿಂದ ನಾವು ಮೇಲಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ. ಆ್ಯಂಡ್ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಪ್ಯಾನೋರಮಿಕ್ ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಸಂಜೆ 5:20 ಈಗ. ಆ್ಯಂಡ್ ಇದು ವ್ಯೂ ಮೇಲ್ಗಡೆಯಿಂದ ಶಿವಾಲಯದಿಂದ. ಆ್ಯಂಡ್ ಇಲ್ಲೊಂದು ಬೆಟ್ಟ ನೋಡ್ಬೋದು, ಒಂದು ಕಲ್ಲು ಬಂಡೆ ನಂದಿ ಥರ ಇದೆ. ಸೊ ನೋಡಿ ಝೂಮ್ ಹಾಕಿ ತೋರಿಸ್ತೀನಿ. ಸೊ ಈ ಬಂಡೆ ನಂದಿ ಥರ ಇದೆ, ದೂರದಿಂದ ಆ ಥರ ಕಾಣಿಸುತ್ತೆ. ಆ್ಯಂಡ್ ಇದು ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ಇದು ವ್ಯೂ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.